ಜಿಪುಣತನ ಮಾಡುವ ಊರು. ಬೆಳಗ್ಗೆ ಒಂದು 10 ಗಂಟೆ ಇರ್ಬೋದು. ಅವಾಗ ಲೂಸಿ ಪಾರಿವಾಳ ಹಾಗೂ ಕುಹು ಇಬ್ರು ಟ್ರಾಲಿ ಬ್ಯಾಗ್ ನ ಇಳ್ಕೊಂಡು ಊರಿನ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿದ್ರು. ಆವಾಗ ಒಂದು ಮರದ ಕೆಳಗಡೆ ಟುನಿ, ಚಿಚು ಹಾಗೂ ಚೋಟು 3 ಜನ ನಿಂತ್ಕೊಂಡಿದ್ರು. ಹಾಯ್ ಫ್ರೆಂಡ್ಸ್, ಸರ್ಪ್ರೈಸ್! ನಿಮ್ಮೆಲ್ಲ ಜೊತೆ ಈ ವೀಕೆಂಡ್ ನ ಜಾಲಿಯಾಗಿ ಎಂಜಾಯ್ ಮಾಡೋದಕ್ಕೋಸ್ಕರ ನಾವಿಬ್ರು ಸಿಟಿಯಿಂದ ಬಂದಿದೀವಿ. ಹಾ ಹೌದು, ಈ ವೀಕೆಂಡ್ ಅಲ್ಲಿ ಹಳ್ಳಿಯ ಆಹಾರ ಹೇಗಿದೆ ಅಂತ ರುಚಿ ನೋಡಕ್ಕೆ ಬಂದಿದೀವಿ. ನೀವು ನಮ್ಮನ್ನ ವೆಲ್ಕಮ್ ಮಾಡಲ್ವಾ? ತಕ್ಷಣ ಅವರಿಬ್ರು ಬಂದಿದ್ದನ್ನ ನೋಡಿ 3 ಜನನು ಶಾಕ್ ಆದ್ರು. ಚೋಟು, ಚಿಚು ಟುನಿಗೆ ಏನ್ ಹೇಳುದು ಅಂತಾನೆ ಅರ್ಥ ಆಗ್ಲಿಲ್ಲ. ಆವಾಗ ಚಿಚು ಅವಳ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಈ ಸಿಟಿ ಜನಗಳು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಇವ್ರು ಬಂದ್ರೆ 3 ಹೊತ್ತು ಅಡಿಗೆ ಮಾಡ್ಬೇಕು, ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಎಲ್ಲ ಹಾಕಿ ಕೊಡ್ಬೇಕು. ನನ್ನಿಂದ ಇದೆಲ್ಲ ಆಗಲ್ಲಪ್ಪ. ಆವಾಗ ಟುನಿ ಕೂಡ, ಹೌದು, ನನ್ ಮನೇಲಿರೋದೇ ಸೊಸೈಟಿ ಅಕ್ಕಿ ಮಾತ್ರ. ಇವಾಗ ಇವರಿಗೆ ಅಕ್ಕಿಗೆ ನಾನು ಏನ್ ಮಾಡೋದು? ಇವನ್ನೆಲ್ಲಿಂದ ಹೇಗ್ ಕಳ್ಸೋದು ಹೇಳಿ? ಬೇಜಾರ್ ಮಾಡ್ಕೋಬೇಡ ಟುನಿ, ನಮ್ಮ ಜಿಪುಣತನ ಏನು ಅಂತ ತೋರ್ಸೋಣ. ಅದನ್ನ ನೋಡಿದ್ರೆ ಅವರೇ ಹೆದರ್ಕೊಂಡು ಓಡ್ ಹೋಗ್ತಾರೆ. ಅರೆ ಏನದು ಅಲ್ಲೇ ನಿಂತ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ? ಆವಾಗ ಚಿಚುಕಾಗೆ, ಅಯ್ಯೋ ಅದೇನಿಲ್ಲ ಲೂಸಿ, ನೀವು ಬರೋ ವಿಷಯ ಮೊದ್ಲೇ ನಮ್ಗೆ ಗೊತ್ತಿದ್ರೆ ನಾವು ಬೋರ್ಡ್ ಇಡ್ತಿದ್ವಿ, ನೆಂಟ್ರು ಯಾರು ಊರೊಳಗಡೆ ಬರ್ಬಾರ್ದು ಅಂತ. ಸುಮ್ನೆ ಕಾಮಿಡಿ. ಸರಿ ಸರಿ, ತುಂಬಾ ಟಯರ್ಡ್ ಆಗ್ತಿದೆ, ನಮ್ ಲಗೇಜ್ ನ ಸ್ವಲ್ಪ ಎತ್ಕೊಂಡ್ ಬರ್ತೀರಾ? ಆವಾಗ್ಲೇ ಬನ್ನು ಇಳಿ ಅಲ್ಲಿಗೆ ಓಡ್ಕೊಂಡ್ ಬಂದ. ಆಂಟಿ, ನಿಮ್ ಲಗೇಜ್ ನ ನಾನ್ ಎತ್ಕೊಂಡ್ ಬರ್ತೇನೆ, ಆದ್ರೆ ಒಂದ್ ಲಗೇಜ್ಗೆ ನನಗೆ 50 ರೂಪಾಯಿ ಕೊಡ್ತೀರಾ? ನೀವು ಕ್ಯಾಶ ಕೊಡ್ತೀರಾ ಇಲ್ಲ ಫೋನ್ ಪೇ ಮಾಡ್ತೀರಾ? ಅದನ್ನ ಕೇಳಿ ಇಬ್ರು ಕೂಡ ಶಾಕ್ ಆದ್ರು. ಏನೋ ನೆಂಟ್ರ ಹತ್ರನೇ ಹಣ ಕೇಳ್ತೀಯಾ? ಬನ್ನು, ಚಿಕ್ಕ ವಯಸ್ಸಲ್ಲಿ ನೀನು ಎಷ್ಟು ಕ್ಯೂಟ್ ಆಗಿದ್ದೆ. ಚಿಕ್ಕ ವಯಸ್ಸಲ್ಲಿ ನಾನ್ ಕ್ಯೂಟ್ ಆಗಿದ್ದೆ, ಇವಾಗ ನಾನು ಬೆಳ್ತಿದ್ದೀನಿ ಅಲ್ವಾ? ಒಂದೊಂದ್ ಕೆಲ್ಸಕ್ಕೂ ಹಣ ಕೇಳದೆ ನನ್ ಕೆಲ್ಸ. ಬನ್ನು ಸುಮ್ನಿರೋ, ಹಾಗೆಲ್ಲ ಮಾತಾಡ್ಬಾರ್ದು. ನೀನನ್ ತಪ್ಪಾಗಿ ಅನ್ಕೊಳ್ಬೇಡ ಲೂಸಿ. ಅವನ್ 50 ರೂಪಾಯಿ ಕೇಳ್ದ, ಡಿಸ್ಕೌಂಟ್ ಎಲ್ಲ ಹೋಗಿ ಒಂದ್ 40 ರೂಪಾಯಿ ಕೊಡು. ಅದನ್ನ ಕೇಳಿ ಅವರಿಬ್ರು ಪುನಾನೇ ಶಾಕ್ ಆದ್ರು. ಆಮೇಲೆ ಅವ್ರ ಲಗೇಜ್ನ ಅವರೇ ಎತ್ಕೊಂಡು ಟುನಿಯ ಮನೆಗೆ ಬಂದ್ರು. ಅವರು ದೂರದಿಂದ ಬಂದಿದ್ರಿಂದ ಅವ್ರಿಗೆ ತುಂಬಾನೇ ದಾಹ ಆಗ್ತಾ ಇತ್ತು. ಆದ್ರಿಂದ ಏನಾದ್ರು ಕುಡಿಬೇಕು ಅಂತ ಅನ್ಕೊಂಡು, ಟುನಿ, ತುಂಬಾ ದೂರದಿಂದ ಬಂದಿದೀವಲ್ವಾ, ತುಂಬಾ ದಾಹ ಆಗ್ತಾ ಇದೆ, ಕೂಲ್ ಡ್ರಿಂಕ್ಸ್ ಇಲ್ಲಾಂದ್ರೆ ಟೀ ಕಾಫಿ ಏನಾದ್ರೂ ಇದ್ರೆ ಕೊಡ್ತೀಯಾ? ಟೀ ಕಾಫಿನಾ? ಅಯ್ಯೋ ಕುಹು, ನೀವು ಸಿಟಿಯಲ್ಲಿ ಟೀ ಕಾಫಿ ಕುಡ್ದು ನಿಮ್ಮ ಹೆಲ್ತ್ ನ ಸ್ಪಾಯಿಲ್ ಮಾಡ್ಕೊಂಡಿದ್ದೀರಾ. ಹಾಲು, ಸಕ್ಕರೆ ಇದೆರಡು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ನಿಮ್ಗೊಂದು ಹೆಲ್ದಿ ಡ್ರಿಂಕ್ ತಗೊಂಡ್ ಬರ್ತೀನಿ. ಟುನಿ ಒಳಗಡೆ ಹೋಗಿ 2 ಗ್ಲಾಸ್ ಅನ್ನ ತಗೊಂಡ್ ಬಂದು ಕುಹು ಹಾಗೂ ಲೂಸಿಯ ಮುಂದ್ಗಡೆ ಇಟ್ಲು. ಅದನ್ನು ನೋಡಿದ ಕುಹು ಹಾಗೂ ಲೂಸಿ ಇಬ್ರು ಕೂಡ ಆಶ್ಚರ್ಯಪಟ್ರು. ಏನ್ ಟುನಿ ಇದು? ಈ ಗ್ಲಾಸ್ ಅಲ್ಲಿ ಏನು ಇಲ್ಲ, ಖಾಲಿಯಾಗಿದೆ. ಅಯ್ಯೋ, ಅದು ಖಾಲಿ ಗ್ಲಾಸ್ ಅಲ್ಲ ಲೂಸಿ, ಅದು ಗಾಳಿ ಗ್ಲಾಸು. ಪಕ್ಕದ ಮನೆಯವರು ಕಾಫಿ ಹಾಕ್ತಿದ್ರಾ, ಈ ಗ್ಲಾಸ್ ನ ಹತ್ರ ತಗೊಂಡೋಗಿ ಇಟ್ಟಿದ್ದೆ. ಆ ಕಾಫಿ ಸ್ಮೆಲ್ಲು ಈ ಗ್ಲಾಸ್ ಅಲ್ಲೇ ಇದೆ, ಅದನ್ನ ಮೂಗತ್ರ ಇಟ್ಕೊಳ್ಳಿ, ವಾಸನೆ ಬರುತ್ತೆ ಅಲ್ವಾ, ಅವಾಗ ಕಾಫಿ ಕುಡಿದ ಹಾಗೆ ಇರುತ್ತೆ. ಅದನ್ನು ಕೇಳಿದ ಕುಹು ಬಾತು, ಏನೋ ವಾಸನೆ ಹಿಡಿದ್ರೆ ಕಾಫಿ ಕುಡ್ದಾಗಿರುತ್ತಾ? ಇದೇನಿದು ಹುಚ್ಚುತನ ಟುನಿ? ಸರಿ, ಕುಡಿಯಕ್ಕೆ ಸ್ವಲ್ಪ ನೀರಾದ್ರೂ ಕೊಡ್ತೀಯಾ? ಆವಾಗ ಚಿಚು ಅಲ್ಲಿಗ್ ಬಂದ್ಲು. ಏನೋ ನೀರಾ? ವಾಟರ್ ಬಿಲ್ ಈ ತಿಂಗ್ಳು ಎಷ್ಟು ಅಂತ ಗೊತ್ತಾ? ವಾಟರ್ನ ನಾವು ನೋಡ್ಕೊಂಡು ಖರ್ಚು ಮಾಡ್ತಾ ಇದೀವಿ. ಹಾಗಂತ ಹೇಳಿ ಒಂದು ಸ್ಪೂನ್ ಅಲ್ಲಿ ಕುಡಿಯಕ್ಕೆ ನೀರ್ ತಗೊಂಡ್ ಬಂದು ಕೊಟ್ಟು, ಈ 1 ಸ್ಪೂನ್ ನೀರಿದೆ ಅಲ್ಲ, ಇದನ್ನ ಕುಡ್ದು ನಿಮ್ ದಾಹನ ತೀರಿಸ್ಕೊಳ್ಳಿ. ಆಂಟಿ, 1 ಸ್ಪೂನ್ ನೀರ್ ಕುಡ್ದಿದ್ದಕ್ಕೆ ಈ ತಿಂಗಳು ಬರೋ ವಾಟರ್ ಬಿಲ್ಗೆ ನೀವು 1 ರೂಪಾಯಿ ಕೊಡ್ಬೇಕು. ಯಾಕಂದ್ರೆ ನಿಮ್ಮಂತ ನೆಂಟ್ರು ಬರೋದ್ರಿಂದಾನೇ ನಮಗೆ ವಾಟರ್ ಬಿಲ್ ಕೂಡ ಹೆಚ್ಚಾಗೋದು. ಅದನ್ನು ಕೇಳಿದ ಲೂಸಿ ಹಾಗೂ ಕುಹುಗೆ ಕೋಪ ಬಂತು. ತುಂಬಾ ಬೇಜಾರ್ ಕೂಡ ಆಯ್ತು. ಎಲ್ಲಪ್ಪ ಬಂದು ಸಿಕ್ಕಾಕೊಂಡಿದೀವಿ ಅಂತ ಅನ್ಕೊಂಡ್ರು. ಆ ದಿನ ಮಧ್ಯಾಹ್ನ 1 ಗಂಟೆ ಸಮಯ. ಆವಾಗ ಲೂಸಿ ಹಾಗೂ ಕುಹುಗೆ ಇಬ್ರಿಗೂ ತುಂಬಾನೇ ಹಸ್ವಾಗ್ತಾ ಇತ್ತು. ಚೋಟು, ನಮಗ್ ತುಂಬಾ ಹಸ್ವಾಗ್ತಾ ಇದೆ, ಏನ್ ಅಡಿಗೆ ಮಾಡ್ತಿದ್ಯಾ? ಸಿಟಿಯಲ್ಲಿ ಪಿಜ್ಜಾ ಬರ್ಗರ್ ತಿಂದು ಬೋರ್ ಹೊಡಿತಾ ಇದೆ, ನಮಗೋಸ್ಕರ ಕೋಳಿ ಸಾರು ಹಾಗೂ ರಾಗಿ ಮುದ್ದೆ ಮಾಡ್ತೀಯಾ? ಏನೋ ಕೋಳಿ ಸಾರಾ? ಕೋಳಿ ಮಾಂಸದ ಬೆಲೆ ಆಕಾಶಕ್ಕೆ ಮುಟ್ತಾ ಇದೆ. ನಾನು ನಿಮ್ಗೆ ನಮ್ಮ ಹಳ್ಳಿಯ ರುಚಿ ತೋರಿಸ್ತೀನಿ ಬನ್ನಿ. ಹಾಗಂತ ಹೇಳಿ ಅವರಿಬ್ರನ್ನ ಕರ್ಕೊಂಡ್ ಹೋಗಿ ಬಾಳೆ ಎಲೆ ಹಾಕದ್ಲು. 1 ಬಾಳೆ ಎಲೆನ 2 ಆಗಿ ಹರಿದು ಹಾಕದ್ಲು. ಏನ್ ಚೋಟು, ಬಾಳೆ ಎಲೆನ ಹರಿದಾಕ್ತಿದ್ಯಾ? ಅದು ಫುಲ್ ಆಗಿ ಹಾಕಿದ್ರು ಕೂಡ ವೇಸ್ಟ್ ಆಗುತ್ತೆ ಅಲ್ವಾ, ಅದಕ್ಕೆ ಅರ್ಧ ಹರಿದು ರಾತ್ರಿಗೆ ನಿಮ್ಗೆ ಅನ್ನ ಬಡ್ಸೋದಕ್ಕೋಸ್ಕರ ಇಟ್ಟಿದ್ದೀನಿ. ಹಾಗೆ ಚೋಟುಗಿಳಿ ಅಡಿಗೆ ಮನೆಯೊಳಗಡೆ ಹೋಗಿ ಒಂದು ಚಿಕ್ಕ ಬೌಲ್ ತಗೊಂಡ್ ಬಂದು ಅದ್ರಲ್ಲಿ 2 ಚಿಕ್ಕ ಇಡ್ಲಿಗಳು, ಅಂದ್ರೆ ಬಟನ್ ಸೈಜ್ ಅಲ್ಲಿ ಇರುವ ಇಡ್ಲಿಗಳನ್ನ ಇಟ್ಲು. ಅದನ್ನ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಏನ್ ಚೋಟು ಇದು, ಇಡ್ಲಿನಾ ಬಟನಾ? ನನ್ ಕಣ್ಣೇನಾದ್ರೂ ಹಾಳಾಗಿದ್ಯಾ ಚೋಟು?
ನನ್ ಕಣ್ಣಿಗೆ ಯಾಕೆ ಈ ಇಡ್ಲಿಗಳು ಇಷ್ಟು ಚಿಕ್ಕ ಸೈಜಲ್ಲಿ ಕಾಣಿಸ್ತಿದೆ? ಇದು ಮೈಕ್ರೋ ಇಡ್ಲಿ ಲೂಸಿ. ನೀವು ಸಿಟಿಯಲ್ಲಿ ಬಾಳೋರು, ಡಯಟ್ ಅಲ್ಲಿ ಇರ್ತೀರಾ, ನಮ್ಮಿಂದ ನಿಮ್ಮ ಡಯಟ್ ಹಾಳಾಗ್ಬಾರ್ದಲ್ವಾ? ಅದಕ್ಕೆ ಈ 2 ಇಡ್ಲಿನ ತಗೊಂಡ್ ಬಂದೆ. ಈ 2 ಇಡ್ಲಿ ತಿಂದ್ರೆ ಹೊಟ್ಟೆ ಹೇಗ್ ತುಂಬುತ್ತೆ ಚೋಟು? ನನಗೆ ತುಂಬಾ ಹಸ್ವಾಗ್ತಾ ಇದೆ, ಇನ್ನೂ 4 ತಗೊಂಡ್ ಬಾ. ಆವಾಗ್ಲೇ ಬನ್ನು ಒಂದು ಮಡಿಕೆ ತಗೊಂಡ್ ಬಂದ. ಆಂಟಿ, ಇನ್ನೂ 4 ಅಲ್ಲ, ಇನ್ನೂ 2 ಕೂಡ ಇಲ್ಲ. ನಿಮಗೋಸ್ಕರ ಮಾಡಿದ ಇಡ್ಲಿ ಅದನ್ನೇ ತಿನ್ನಿ. ಬೇಕಾದ್ರೆ ಒಂದ್ ಮಾಡೋಣವಾ? ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಐಟಮ್ ತಗೊಂಡ್ ಬಂದಿದ್ದೀನಿ. ಇದನ್ನ ನೋಡಿದ್ರೆ ನಿಮಗೆ ಹೊಟ್ಟೆ ಅಂತೂ ತುಂಬಾನೇ ತುಂಬಿ ಹೋಗುತ್ತೆ. ಏನೋ ಅದು? ಬಿರಿಯಾನಿ ಏನಾದ್ರು ತಗೊಂಡ್ಬಂದಿದ್ಯಾ? ಬಿರಿಯಾನಿ ಅಲ್ಲ, ನಾಟಿ ಕೋಳಿ ಸಾರು. ನಿನ್ನೆ ನಮ್ಮಮ್ಮ ಈ ಮಡಿಕೆಯಲ್ಲೇ ನಾಟಿ ಕೋಳಿ ಸಾರು ಮಾಡಿದ್ದು. ಅದ್ರ ವಾಸನೆ ಇನ್ನೂ ಅದರಲ್ಲೇ ಇದೆ. ಆ ವಾಸನೆ ನೋಡ್ಕೊಂಡು ಇಡ್ಲಿನ ತಿನ್ಬಿಡಿ. ಈ ಸಲ ಕುಹುಗಂತೂ ತುಂಬಾನೇ ಕೋಪ ಬಂತು. ಏನ್ ಅನ್ಕೊಂಡಿದ್ದೀರಾ? ಮನೆಗ್ ಬಂದಿರೋ ನೆಂಟ್ರಿಗೆ ವಾಸನೆ ತೋರಿಸ್ತಾ ಇದ್ದೀರಾ, ಒಂದ್ ಸ್ಪೂನ್ ನೀರ್ ಕೊಡ್ತಾ ಇದ್ದೀರಾ, ಇವಾಗ ಊಟ ಹಾಕ್ತಿರೋ ಇಲ್ವೋ? ಕೋಪ ಮಾಡ್ಕೋಬೇಡ ಕುಹು. ಇವಾಗ ಊಟ ಮಾಡ್ಬೇಕು ಅಂದ್ರೆ ಗ್ಯಾಸ್ ಬೇಕಲ್ವಾ? ಗ್ಯಾಸ್ ಬೇರೆ ಇವಾಗೆಲ್ಲ ಬರ್ತಾ ಇಲ್ಲ. ಅದಕ್ಕೆ ನಾವೇ ಹಸಿ ಹಸಿ ತರಕಾರಿಗಳನ್ನ ತಿಂತಾ ಇದ್ದೀವಿ. ನಿನಗೊಂದು ಬದನೆಕಾಯಿ ತಗೊಂಡ್ ಬಂದ್ ಕೊಡ್ಲಾ? ಅದನ್ನ ಕಚ್ಕೊಂಡು ತಿಂತಿರ್ತೀಯಾ? ಹಾಗಂತ ಹೇಳಿದಾಗ ಬೇರೆ ದಾರಿ ಇಲ್ದೆ ಪಾಪ ಅವರಿಬ್ರು ತುಂಬಾನೇ ಹಸ್ವರಿ ಇರೋದ್ರಿಂದ ಅವರಿಟ್ಟ ಆ 2 ಇಡ್ಲಿಗಳನ್ನೇ ತಿಂದು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಸಂಜೆ 5 ಗಂಟೆ ಆಯ್ತು. ಕುಹುಗೆ ತುಂಬಾ ಸೆಕೆ ಆಗ್ತಾ ಇತ್ತು. ಆದ್ರಿಂದ ಸ್ನಾನ ಮಾಡೋದಕ್ಕೋಸ್ಕರ ಬಾತ್ರೂಮ್ ಹತ್ರ ಹೋದ್ಲು. ಚಿಚು, ಒಂದ್ ಬಕೆಟ್ ನೀರ್ ತಗೊಂಡ್ ಬಂದ್ ಕೊಡ್ತೀಯಾ? ಸೆಕೆ ಆಗ್ತಾ ಇದೆ, ನಾನು ಸ್ನಾನ ಮಾಡ್ಬೇಕು. ಆವಾಗ ಚಿಚುಕಾಗಿ ಅಲ್ಲಿಗೆ ಬಂದು, ಏನೋ ಒಬ್ರು ಸ್ನಾನ ಮಾಡಕ್ಕೆ 1 ಬಕೆಟ್ ನೀರ್ ಬೇಕಾ? ನಾವೆಲ್ರೂ 1 ಮಗ್ ನೀರಲ್ಲಿ ಕುಟುಂಬನೇ ಸ್ನಾನ ಮಾಡ್ತೀವಿ. ಒಬ್ರು ಸ್ನಾನ ಮಾಡಕ್ಕೆ 1 ಬಕೆಟ್ ನೀರ್ ಕೊಟ್ರೆ ವಾಟರ್ ಬಿಲ್ಲು ಏನಾಗೋದು? 1 ಮಗ್ ನೀರಲ್ಲಿ ಎಲ್ರೂ ಹೇಗ್ ಸ್ನಾನ ಮಾಡ್ತೀರಾ? ಇಲ್ ನೋಡು, ಈ ಮಗ್ಗಲ್ಲಿ ನೀರಿದೆ, ನೀನು ಸ್ನಾನ ಮಾಡ್ಕೊಳಕ್ಕೆ ಕಲ್ತ್ಕೋ. ಸ್ವಲ್ಪ ನೀರೇನಾದ್ರೂ ಇದ್ರೆ ಅದನ್ನ ಗಿಡಕ್ಕೆ ತಗೊಂಡ್ ಬಂದು ಉಯ್. ನೀರನ್ನ ವೇಸ್ಟ್ ಮಾಡಬಾರ್ದು ಅಲ್ವಾ? ಆ ನೀರು ಗಿಡಕ್ಕೂ ಇದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅಯ್ಯೋ ದೇವ್ರೆ, ಇದೇನಿದು ಪ್ರಪಂಚ? ಯಾಕೆ ಎಲ್ರು ಈ ರೀತಿ ಜಿಪ್ಪಣ ತರ ನಡ್ಕೊಳ್ತಿದ್ದೀರಾ? ಆಂಟಿ, 1 ಬಕೆಟ್ ನೀರಲ್ಲಿ ನಾವು ಎಲ್ರೂ ಸ್ನಾನ ಮಾಡ್ತೀವಿ. 1 ಮಗ್ ನೀರಲ್ಲಿ ನಿಮ್ಮಿಂದ ಸ್ನಾನ ಮಾಡಕ್ ಆಗಲ್ವಾ? ವಾಟರ್ ಬಿಲ್ಲು ತುಂಬಾ ಜಾಸ್ತಿ ಬರ್ತಾ ಇದೆ ಆಂಟಿ. ಆಮೇಲೆ ಸ್ನಾನ ಮಾಡಕ್ಕೆ ನಿಮ್ಗೆ ಸೋಪ್ ಬೇಕಲ್ವಾ? ನಿನ್ನೆ ನಾನು ಬಟ್ಟೆ ಒಗ್ದು ಒಂದು ರಿನ್ ಸೋಪ್ ಇಟ್ಟಿದ್ದೆ, ಸ್ವಲ್ಪ ಇದೆ, ತಗೊಂಡ್ ಬರ್ಲಾ? ನಿಮ್ಮ ನೀರನ್ನು ಬೇಡ, ನಾನು ಸ್ನಾನನೂ ಮಾಡಲ್ಲ, ನಿಮ್ಮ ಸೋಪನು ಬೇಡ. ಹಾಗಂತ ಹೇಳಿ ಕುಹು ಮನೆಯೊಳಗಡೆ ಹೋದ್ಲು. ಆ ದಿನ ರಾತ್ರಿ 9 ಗಂಟೆ ಆಯ್ತು. ಎಲ್ರೂ ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ತಯಾರಾಗ್ತಿದ್ರು. ಆವಾಗ ತುಂಬಾನು ಸೆಕೆ ಆಗ್ತಾ ಇತ್ತು. ಟೋನಿ, ತುಂಬಾ ಸೆಕೆ ಆಗ್ತಾ ಇದೆ. ನಾನು AC ಇಲ್ದ್ರೆ ನಿದ್ರೆ ಮಾಡಲ್ಲ. ದಯವಿಟ್ಟು ಯಾರಾದ್ರೂ ಆ ಫ್ಯಾನ್ ಆದ್ರೂ ಹಾಕ್ತೀರಾ? ಫ್ಯಾನ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಲೂಸಿ. ಕರೆಂಟ್ ಬಿಲ್ ಎಲ್ಲ ಕಟ್ಟಕ್ಕಾಗಲ್ಲ. ನಾವು ಕರೆಂಟ್ನ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನೀವು ನಿದ್ರೆ ಮಾಡಲ್ವಾ? ಗಾಳಿ ಇಲ್ದೆ ಹೇಗ್ ಮಲ್ಗೋದು? ಆವಾಗ ಚೋಟು ಒಂದು ಬೀಸಣಿಗೆ ತಗೊಂಡ್ ಬಂದ್ಲು. ಈ ಬೀಸಣಿಗೆಯಲ್ಲಿ ಒಬ್ರು ಗಾಳಿ ಬೀಸುವಾಗ ಒಬ್ರು ನಿದ್ರೆ ಮಾಡಿ, ಇನ್ನೊಬ್ರು ಗಾಳಿ ಬೀಸುವಾಗ ಇನ್ನೊಬ್ರು ನಿದ್ರೆ ಮಾಡಿ, ಶಿಫ್ಟ್ ಹಾಕೊಂಡು ನಿದ್ರೆ ಮಾಡಿ. ನಾವು ನೆಂಟ್ರು, ನಮಗೋಸ್ಕರ ನೀವು ಕೂತ್ಕೊಂಡು ಗಾಳಿ ಬೀಸಲ್ವಾ? ಆವಾಗ ಬನ್ನು ಹೋಗಿ ಒಂದು ದೊಡ್ಡ ಎಲೆನ ತಗೊಂಡ್ ಬಂದು, ಆಂಟಿ, ನಾನಿದ್ದೇನೆ, ನಾನು ಎಲೆಯಿಂದ ಗಾಳಿ ಬೀಸ್ತೀನಿ. ಆದ್ರೆ ಒಂದೊಂದ್ಸಲ ಬೀಸುವಾಗ್ಲೂ ಅದಕ್ಕೆ 1 ರೂಪಾಯಿ ಚಾರ್ಜ್ ಮಾಡ್ತೀನಿ. 100 ಸಲ ಗಾಳಿ ಬೀಸಿದ್ರೆ ನನಗೆ 100 ರೂಪಾಯಿ ಕೊಡ್ಬೇಕು. ಏನೋ ನೀನು ಬರ್ತಾ ಬರ್ತಾ ಹಣ ಹಣ ಅಂತಿದ್ಯಾ? ಅಯ್ಯೋ ದೇವ್ರೆ, ಈ ಗಾಳಿನೂ ಬೇಡ, ಇಲ್ಲಿ ನಿದ್ರೇನೂ ಬೇಡ. ಹಾಗಂತ ಹೇಳಿ ಬೇರೆ ದಾರಿ ಇಲ್ದೆ ಹಾಗೇನೆ ಸೆಕೆಯಲ್ಲಿ ಮಲ್ಕೊಂಡ್ರು. ಅವ್ರಿಗಂತೂ ನಿದ್ರೆ ಬರ್ಲೇ ಇಲ್ಲ. ಅಯ್ಯೋ ಚೋಟು, ಆಲ್ಔಟ್ ಇದೆಯಾ? ಸೊಳ್ಳೆ ಕಚ್ತಾ ಇದೆ. ಆಲ್ಔಟ್ ಇಲ್ಲ, ಆದ್ರೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಆ ಸೊಳ್ಳೆ ನಿಮ್ಮನ್ನ ಕಚ್ಚಕ್ಕೆ ಹತ್ರ ಬರುವಾಗ ನೀವು ಶ್ವಾಸಿಸದೆ ಗಾಳಿನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆವಾಗ ನೀವು ಸತ್ತೋದ್ರಿ ಅಂತ ಅನ್ಕೊಂಡು ಸೊಳ್ಳೆಗಳು ಓಡ್ ಹೋಗುತ್ತೆ. ಹಾಗಂತ ಹೇಳಿದಾಗ ಲೂಸಿ ಹಾಗೂ ಕುಹು ಅವ್ರ ಮನ್ಸೊಳಗಡೆ, ಅಯ್ಯೋ ದೇವ್ರೆ, ಯಾವಾಗ ಬೆಳಗಾಗುತ್ತೆ, ಯಾವಾಗ ಈ ನರ್ಕದಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಳ್ತಿದ್ರು. ಸ್ವಲ್ಪ ಸಮಯದಲ್ಲಿ ಬೆಳಗಾಯ್ತು. ಎಲ್ರೂ ಎದ್ದೇಳೋದಕ್ಕಿಂತ ಮುಂಚೆನೆ, ಸೂರ್ಯ ಬರೋದಕ್ಕಿಂತ ಮುಂಚೆನೆ ಅವರಿಬ್ರು ಸಿಟಿಗೆ ಹೊರಟ್ರು. ಕುಹು, ಇನ್ನು ಈ ನರಕದಲ್ಲಿ ಇರೋದ್ ಬೇಡ, ಬಾ ಇವಾಗ್ಲೇ ಹೊರಟೋಗೋಣ. ಎಲ್ರೂ ಎದ್ದೇಳೋದಕ್ಕಿಂತ ಮುಂಚೆ ನಾವು ಎಸ್ಕೇಪ್ ಆಗ್ಬೇಕು. ಹೌದು, ನಾನು ಆ ಸಿಟಿಯಲ್ಲಿ ಪೊಲ್ಯೂಷನ್ ಮಧ್ಯದಲ್ಲಿ ಎದ್ಬಿಡ್ತೀನಿ. ಆದ್ರೆ ಇಲ್ಲಂತೂ ಈ ಹಸ್ವಲಿ ನನ್ನಿಂದ ಒದ್ದಾಡ್ತಾ ಇರಕ್ಕಾಗ್ತಿಲ್ಲ. ಹಾಗಂತ ಹೇಳಿ ಇಬ್ರು ಮನೆಯಿಂದ ಹೊರಗಡೆ ಬಂದಾಗ ಹೊರಗಡೆ ಚೋಟು, ಟೋನಿ, ಚಿಚು ಹಾಗೂ ಬನ್ನು ಒಂದು ದೊಡ್ಡ ಪುಸ್ತಕನ ಇಟ್ಕೊಂಡು ನಿಂತ್ಕೊಂಡಿದ್ರು. ಅರೆ, ಏನಿದು? ಹೇಳ್ದೆ ಕೊಳ್ದೆ ಇಬ್ರು ಸಿಟಿಗೆ ಹೊರಟ್ರಾ? ಹೌದು, ಹೊರಡ್ತಾ ಇದೀವಿ. ನಮ್ಗೆ ಇಲ್ಲಿ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಹೋಗ್ತಾ ಇದೀವಿ. ನಮ್ಗೆ ದಾರಿ ಬಿಡಿ. ಹೋಗಿ ಹೋಗಿ, ಆದ್ರೆ ಈ ಚಿಕ್ಕ ಬಿಲ್ಲನ ಸೆಟಲ್ಮೆಂಟ್ ಮಾಡಿ ಹೋಗಿ. ಬಿಲ್ಲ? ಏನ್ ಬಿಲ್ಲು? ನೀವು ಹಾಕಿದ ಊಟಕ್ಕೆನಾ? ನೀವು ನಮ್ಗೆ ಸರಿಯಾಗಿ ಊಟನ ಹಾಕ್ಲಿಲ್ಲ ಅಲ್ವಾ? ಆವಾಗ ಬನ್ನು ಆ ಲಿಸ್ಟ್ ಓದ್ದ. ಆಂಟಿ,
ನೀವು 24 ಗಂಟೆ ನಮ್ಮ ಮನೇಲಿದ್ದು ಈ ಗಾಳಿನ ಶ್ವಾಸಿಸಿದಕ್ಕೆ 500 ರೂಪಾಯಿ. ನೀವು 24 ಗಂಟೆ ನಮ್ಮ ಮನೇಲಿ ಕೂತ್ಕೊಂಡು ಆ ಜಾಗನ ಬಾಡಿಗೆಗೆ ತಗೊಂಡಿದ್ದಕ್ಕೆ ಬಾಡಿಗೆ 300 ರೂಪಾಯಿ. ಆಮೇಲೆ ನಾನ್ ನಿಮ್ಗೆ ಗಾಳಿ ಬೀಸ್ದೆ ಅಲ್ವಾ, ಅದಕ್ಕೆ ನನಗೆ ಒಂದು 50 ರೂಪಾಯಿ. ನೀವು ನಮ್ಮ ಮನೇಲಿ ಗ್ರೌಂಡ್ ವಾಟರ್ನ ಯೂಸ್ ಮಾಡಿದ್ರಲ್ವಾ, ಅದ್ರಲ್ಲಿ ಗ್ರೌಂಡ್ ವಾಟರ್ ಕಡಿಮೆ ಆಯ್ತು, ಅದಕ್ಕೆ ನೀವು 150 ರೂಪಾಯಿ ಕೊಡ್ಬೇಕು. ಟೋಟಲ್ 950. ಡಿಸ್ಕೌಂಟ್ ಎಲ್ಲಾನು ಹೋದ್ರೆ ನೀವೊಂದು 900 ರೂಪಾಯಿ ಕೊಡಿ ಸಾಕು. ಅದನ್ನು ಕೇಳಿ ಲೂಸಿಗೆ ತುಂಬಾನೇ ಕೋಪ ಬಂತು. ಏನು, ಗಾಳಿ ಶ್ವಾಸಿಸಿದಕ್ಕೆ 900 ರೂಪಾಯಿ ಬಿಲ್ ಹಾಕ್ತೀರಾ? ಹ, ನಿಮ್ ಮನೆಗೆ ಇನ್ನೊಂದ್ಸಲ ನಾನ್ ಬಂದ್ರೆ ನನ್ನನ್ನ ಚಪ್ಪಲಿ ತಗೊಂಡು ಹೊಡೀರಿ. ತಗೊಳ್ಳಿ ನಿಮ್ಮ ಹಣ 1000 ರೂಪಾಯಿ. ಆ 100 ರೂಪಾಯಿನ ನೀವೇ ಇಟ್ಕೊಳ್ಳಿ, ಚೆನ್ನಾಗಿ ಸಂತೋಷವಾಗಿರಿ, ನಾವು ಬರ್ತೀವಿ. ಹಾಗಂತ ಹೇಳಿ 1000 ರೂಪಾಯಿನ ಲೂಸಿ ಟುನಿ ಹಾಗೂ ಚೋಟು ಮುಖದ ಮೇಲೆ ಬಿಸಾಕಿ ಕುಹು ಕೈಯನ್ನ ಹಿಡ್ಕೊಂಡು ಇಬ್ರು ಅಲ್ಲಿಂದ ಸ್ಪೀಡ್ ಆಗಿ ಹೋದ್ರು. ಆವಾಗ ಕುಹು ಮನ್ಸಲ್ಲಿ, ಅಯ್ಯೋ ದೇವ್ರೆ, ಇನ್ನೊಂದ್ಸಲ ಈ ಹಳ್ಳಿ ಕಡೆ ಬರ್ಲೇಬಾರ್ದಪ್ಪ ಹಾಗಂತ ಅಂದ್ಕೊಳ್ತಿದ್ಲು. ಇವರು ಹೋಗೋದನ್ನ ನೋಡಿ ಚೋಟು ಎಲ್ರು ಕೂಡ ನಗಾಡ್ತಾ ಇದ್ರು. ನೋಡಿದ್ಯಾ ಮಮ್ಮಿ, ನನ್ನ ಮಿಷನ್ ಕಂಪ್ಲೀಟ್ ಆಯ್ತು. ಇವಾಗ ನಮ್ಗೆ ಅವರು 1000 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾರೆ. ಒಳ್ಳೆ ಐಡಿಯಾ ಕಣೋ. ಮತ್ತೇನು, ಸಿಟಿಯಿಂದ ಸುಮ್ನೆ ಬಂದು ಹಳ್ಳಿಯಲ್ಲಿ ಕೂತ್ಕೊಂಡು ನಾವು ಸಿಟಿಯಲ್ಲಿ ಹಾಗಿದ್ವಿ ಹೀಗಿದ್ವಿ ಅಂತ ಜಂಬ ಕೊಚ್ಕೊಳ್ಳೋದು. ಸರಿ ಸರಿ, ಎಕ್ಸ್ಟ್ರಾ ಮತ್ ಬೇಡ. 1000 ರೂಪಾಯಿ ಇದೆ, ಚಿಕನ್ ಸಾರು ಮಾಡೋಣವಾ? ರಾತ್ರಿಗೆ ಚೆನ್ನಾಗಿ ಕೂತ್ಕೊಂಡು ತಿನ್ಬೋದಲ್ವಾ? ಹಾ ಹೌದೌದು. ಇನ್ನೊಂದ್ಸಲ ಅಂತ ನಮ್ಮ ಮನೆಗೆ ಯಾವ್ದೇ ನೆಂಟ್ರು ಬರ್ಬೇಕಂದ್ರೂ ಕೂಡ ಹೆದರ್ತಾರೆ ಹಾಗಂತ ಅನ್ಕೊಂಡು ನಗಾಡ್ತಿದ್ರು. ನೆಂಟ್ರ ಹತ್ರ ಅವರು ನಡ್ಕೊಂಡಿದ್ದು ತಪ್ಪಾಗಿರ್ಬೋದು, ಆದ್ರೆ ಅವ್ರ ಪರಿಸ್ಥಿತಿ ಆ ರೀತಿ ಇತ್ತು. ಹುಲ್ಲಿನ ಮನೆ. ಬಿಸಿಲು ಜಾಸ್ತಿ ಇತ್ತು, ಆದ್ರೆ ಟೊನಿ ಹೊಸದಾಗಿ ಕಟ್ಕೊಂಡಿರುವ ಹುಲ್ಲಿನ ಮನೆಯಲ್ಲಿ ಸಂತೋಷವಾಗಿದ್ಲು. ಆವಾಗ ಆ ಹುಲ್ಲಿನ ಮನೆಗೆ ಚೋಟುಗಿಳಿ, ಬನ್ನಗಿಳಿ, ಚಿಚುಕಾಗೆ ಬಂದ್ರು. ವಾವ್ ಟೊನಿ ಆಂಟಿ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಹೊರಗಡೆ ಬಿಸಿಲು ನಮ್ಮನ್ನ ತಂದೂರಿ ಚಿಕನ್ ಮಾಡೋ ತರ ಇದ್ರೆ, ನಿಮ್ ಮನೆಯೊಳಗಡೆ ಏನೋ ವೆನಿಲಾ ಐಸ್ ಕ್ರೀಮ್ ಒಳಗಡೆ ಇರೋ ತರಾನೇ ಇದೆ. ಹೌದು ಟುನಿ, ಮನೆ ತುಂಬಾ ಚೆನ್ನಾಗಿದೆ. ಈ ಮನೆಗೆ ಕರೆಂಟ್ ಬಿಲ್ಲು ಕೂಡ ಬರಲ್ಲ ಅಲ್ವಾ? ನಾನು ಕೂಡ ಇದೇ ರೀತಿ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದೀನಿ. ಅವಾಗ ಟುನಿ ನಗುತ್ತಾ, ಮಾಡ್ಕೊಟ್ ಚೋಟು. ಹುಲ್ಲಲ್ಲಿ ಯಾವಾಗವಾಗ ನೀರ್ ಚೆಲ್ಲಿದ್ರೆ ಸಾಕು, ಮನೆಯೊಳಗಡೆ AC ಹಾಕಿಡಿರೋ ತರ ತುಂಬಾ ತಂಪಾಗಿರುತ್ತೆ. ಆವಾಗ ಚಿಚುಕಾಗೆ ಈಗೋದಿಂದ, ಹುಲ್ಲಿನ ಮನೆಯೊಳಗಡೆ ಬಾಳಕ್ಕೆ ನಾವೇನೋ ಹಸುನಾ ಇಲ್ಲ ಮೇಕೆನಾ? ನಾವು ಪಕ್ಷಿಗಳು. ನಾನದು ಯಾವಾಗ್ಲೂ ಈ ಚೀಪಾದ ಹುಲ್ಲಿನ ಮನೆ ಕಟ್ಕೊಳ್ಳಲ್ಲ, ಯಾಕೆಂದ್ರೆ ನನ್ ಲೆವೆಲೇ ಬೇರೆ. ಆಂಟಿ, ನಿಮ್ಮ ಲೆವೆಲ್ ಎಲ್ಲ ಇರ್ಲಿ, ಮೊದ್ಲು ಬಿಸ್ಲಲ್ಲಿ ನಿಮ್ಮ ಮೇಕಪ್ ಎಲ್ಲ ಕರ್ಗೋಗ್ತಾ ಇದೆ ನೋಡಿ. ಪಾಪ, ಬಿಸ್ಲಲ್ಲಿ ನಿಮ್ ಮುಖ ಎಲ್ಲ ಬೆವತು ನಿಮ್ಮ ಮೇಕಪ್ ಎಲ್ಲ ಕರಗಿ ಹೋಗ್ತಾ ಇದೆ, ಅದನ್ನ ನೋಡ್ಕೊಳ್ಳಿ. ಏನೋ ಬನ್ನು, ನನ್ನೇ ಕಮೆಂಟ್ ಮಾಡ್ತೀಯಾ? ನಾನು ಕೂಡ ಹುಲ್ಲಿನ ಮನೆ ಕಟ್ಕೊಳ್ತೀನಿ, ಆದ್ರೆ ಟುನಿ ತರ ಚೀಪಾಗಿರೋ ಹುಲ್ಲಲ್ಲಿ ಮನೆ ಕಟ್ಕೊಳ್ಳಲ್ಲ. ನಾನು ಅಡವಿಗೆ ಹೋಗಿ ಅಲ್ಲಿ ಸಿಗೋ ಪ್ರೀಮಿಯಂ ಹುಲ್ಲನ್ನು ತಗೊಂಡ್ ಬಂದು ಮನೆ ಕಟ್ಕೊಳ್ತೀನಿ. ಅದ ನೋಡಿ ನೀವೆಲ್ರೂ ಆಶ್ಚರ್ಯ ಪಡ್ತೀರಾ. ಚಿಚು, ಅಡವಿ ಹುಲ್ಲಂದ್ರೆ ಅದು ಎಲ್ಲಾನು ಮನೆ ಕಟ್ಟಕ್ಕೆ ಸರಿ ಬರಲ್ಲ, ಸ್ವಲ್ಪ ನೋಡ್ಕೊಳ್ಬೇಕು. ನಿನ್ನ ಅಡ್ವೈಸ್ ನನಗ್ ಬೇಕಾಗಿಲ್ಲ. ನಾನ್ ತಗೊಂಡ್ ಬರೋ ಹುಲ್ಲನ್ನ ನೋಡಿ ನೀವೆಲ್ರೂ ಆಶ್ಚರ್ಯ ಪಡ್ತೀರಾ. ನಾನು ಕೂಡ ಮನೆ ಕಟ್ತೀನಿ. ಚಿಚುಕಾಗೆ ಕೋಪದಿಂದ, ತುಂಬಾ ಅಹಂಕಾರದಿಂದ ಅಲ್ಲಿಂದ ಹೋದ್ಲು. ಆ ದಿನ ಸಂಜೆ ಸಮಯ 4 ಗಂಟೆಗೆ ಅವಳು ಚಿನ್ನನ ಕರ್ಕೊಂಡು ಹುಲ್ಲಿಗೋಸ್ಕರ ಅಡವಿಗೆ ಹೋದ್ಲು. ಚಿನ್ನು ಅವನ ತಾಯಿಯ ಹತ್ತಿರ, ಅಮ್ಮ, ಈ ಹುಲ್ಲು ತಗೊಂಡು ಹೋಗೋಣವಾ? ಟುನಿ ಆಂಟಿ ಮನೇಲಿರೋದು ಇದೇ ಹುಲ್ಲು. ಬೇಡ ಕಣೋ, ಟುನಿನ ನಾವು ಕಾಪಿ ಹೊಡಿಬಾರ್ದು, ಅದು ಚೀಪ್ ಹುಲ್ಲು. ನಾವು ರಿಚ್ ಆಗಿರೋ ಹುಲ್ಲನ್ನ ತಗೊಂಡು ಹೋಗ್ಬೇಕು. ಚಿಚುಕಾಗೆ ಅಡವಿಗೆ ಹೋದಾಗ ಅಲ್ಲಿ ಹುಲ್ಲಿರೋದನ್ನ ನೋಡಿದ್ಲು. ಆ ಹುಲ್ಲೆಲ್ಲಾನು ಉದ್ದವಾಗಿ, ದಪ್ಪವಾಗಿ, ಕಲರ್ ಆಗಿ ಬೇರೆ ಇತ್ತು. ಅದರಲ್ಲಿ ಚಿಕ್ಕ ಚಿಕ್ಕ ಧಾನ್ಯಗಳು ಕೂಡ ಇತ್ತು. ವಾವ್ ಚಿನ್ನು, ಇಲ್ ಬಾರೋ, ಈ ಹುಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೋಡಕ್ಕೆ ವೆಲ್ವೆಟ್ ತರನೇ ಇದೆ. ಈ ಹುಲ್ಲಲ್ಲಿ ನಾನ್ ಮನೆ ಕಟ್ಟಿದ್ರೆ ನನ್ ಮನೆ ತಾಜ್ ಮಹಲ್ ತರ ಇರುತ್ತೆ ಕಣೋ. ಆದ್ರೆ ಚಿನ್ನಿಗೆ ಯಾಕೋ ಅನುಮಾನ ಬಂತು. ಅಮ್ಮ, ಈ ಹುಲ್ಲು ಯಾಕಮ್ಮ ಇಷ್ಟು ಶೈನಿಂಗ್ ಆಗಿದೆ? ಆದ್ರೆ ಎಡ್ಜಸ್ ಅಲ್ಲಿ ಏನಮ್ಮ ಅದು? ನನಗ್ ಯಾಕೋ ಈ ಹುಲ್ಲನ್ನ ಮುಟ್ಟಿದ್ರೆ ಮೈಯೆಲ್ಲ ಕೆರಿಯುತ್ತೋ ಅಂತ ಅನಿಸ್ತಿದೆ. ಅರೆ, ಅದ್ ಮುಳ್ಳಲ್ಲ ಕಣೋ, ಅದು ಏನೋ ಫೈಬರ್ ಹತ್ತಿ ತರ ಇದೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಕಣೋ. ನೀನು ಒಂದ್ ಕೆಲ್ಸ ಮಾಡು, ಬೇಗ ಹುಲ್ಲನ್ನೆಲ್ಲ ಕಟ್ ಮಾಡಿ ನಾವು ತಗೊಂಡ್ ಬಂದಿರುವ ಗಾಡಿಯಲ್ಲಿ ತಗೊಂಡೋಗಿ ಇಡೋಗೋ. ಅಮ್ಮ, ನನ್ನಿಂದ ಆಗೋಲ್ಲ, ಭಯ ಆಗ್ತಿದೆ. ಇವತ್ ನೀನು ಈ ಹುಲ್ಲು ತಗೊಂಡೋಗಿ ಇಡ್ಲಿಲ್ಲ, ಇವತ್ ರಾತ್ರಿಗೆ ನಿನಗೆ ಡಿನ್ನರ್ ಇಲ್ಲ. ಚಿಚುಕಾಗಿಗೆ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವನು ಆ ಹುಲ್ಲನ್ನೆಲ್ಲ ತಗೊಂಡ್ ಬಂದ. ಆದ್ರೆ ಹುಲ್ಲನ್ನೆಲ್ಲ ಕಡಿತಾ ಇದ್ದಾಗ ಅವನಿಗೆ ಮೈಕೈ ಎಲ್ಲ ತುರಿತಾ ಇತ್ತು. ಆದ್ರೆ ಅಮ್ಮನ ಹತ್ರ ಮಾತ್ರ ಅವನು ಹೇಳಲೇ ಇಲ್ಲ. ಹೀಗಿರುವಾಗ 2-3 ದಿನ ಹೋದ್ಮೇಲೆ ಚಿಚುಕಾಗೆ ಅವಳ ಹುಲ್ಲಿನ ಮನೆನ ಕಟ್ಟದ್ಲ. ಮನೆಯಿಂದ ಹೊರಗಡೆಯಿಂದ ನೋಡಕ್ಕೆ ಚೆನ್ನಾಗಿತ್ತು, ಆದ್ರೆ ಒಳಗಡೆ ಹೋದ್ರೆ ನಿಜವಾದ ವಿಷಯ ಗೊತ್ತಾಗ್ತಿತ್ತು. ಅವಳ ಮನೆ ಗೃಹ ಪ್ರವೇಶಕ್ಕೋಸ್ಕರ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳನ್ನ ಮನೆಗೆ ಕರೆದಿದ್ಲು. ಎಲ್ಲಾ ಪಕ್ಷಿಗಳು ಕೂಡ ಅವಳ ಮನೆಗೆ ಬಂದ್ರು. ಬನ್ನಿ ಬನ್ನಿ, ಎಲ್ರು ನನ್ನ ಹುಲ್ಲಿನ ಮನೆಗೆ ಬನ್ನಿ.
ಇದು ಚೀಪಾದ ಟುನಿ ಇಟ್ಕೊಂಡಿರೋ ಹುಲ್ಲು ತರ ಅಲ್ಲ, ವೆಲ್ವೆಟ್ ಹುಲ್ಲು, ತುಂಬಾ ಕಾಸ್ಟ್ಲಿ ಗೊತ್ತಾ. ವಾವ್ ಚಿಚು, ಹುಲ್ಲಿನ ಮನೆ ಚೆನ್ನಾಗಿದೆ, ಡಿಸೈನ್ ಅಂತೂ ತುಂಬಾನೇ ಸೂಪರ್ ಆಗಿದೆ. ಹೌದು ಚಿಚು, ಇದೇ ರೀತಿ ನಾನು ಕೂಡ ಮನೆ ಕಟ್ಕೊಳ್ತೀನಿ. ಆಂಟಿ, ಮನೆ ಚೆನ್ನಾಗಿದ್ರೆ ಸಾಕಾಗಲ್ಲ, ಮೊದ್ಲು ಒಳಗಡೆ ತಿನ್ನಕ್ಕೆ ಏನ್ ಇಟ್ಕೊಂಡಿದ್ರೆ ಹೇಳಿ, ನನಗೆ ಹಸ್ವಾಗ್ತಾ ಇದೆ. ನೀನ್ ಬೇರೆ ಯಾಕೋ, ನಿನಗೋಸ್ಕರ ಬಿರಿಯಾನಿ ಮಾಡಿಟ್ಟಿದ್ದೀನಿ, ಹಾಗೇನೆ ಸ್ವೀಟ್ ಕೂಡ ಇಟ್ಟಿದ್ದೀನಿ ಕಣೋ. ವಾವ್, ಬಿರಿಯಾನಿನಾ? ಹಾಗಾದ್ರೆ ನಾನೇ ಫಸ್ಟ್. ಬನ್ನು ಮೊದ್ಲು ಮನೆಯೊಳಗಡೆ ಹೋದ. ಆಮೇಲೆ ಒಬ್ಬೊಬ್ರಾಗಿ ಚಿಚುಕಾಗಿಯ ಮನೆಯೊಳಗಡೆ ಹೋಗಿ ನಿಂತ್ಕೊಂಡಿದ್ರು. ಅವರು ಫ್ಯಾನ್ ಹಾಕಿದಾಗ ಆ ಹುಲ್ಲಲ್ಲಿದ್ದ ಚಿಕ್ಕ ಚಿಕ್ಕ ಮುಳ್ಳು ತರ ಇದ್ದ ಆ ಧಾನ್ಯಗಳು ಒಬ್ಬೊಬ್ಬರ ಮೇಲೇನು ಬಂದು ಬೀಳ್ತಾ ಇತ್ತು. ಚಿಚು ಅವಾಗ ಎಲ್ರಿಗೂ ಬಿರಿಯಾನಿ ಕೊಟ್ಲು. ಎಲ್ರು ಕೂಡ ಬಿರಿಯಾನಿ ತಿಂತಾ ಇದ್ದಾಗ ಅವರ ಬೆನ್ನಲ್ಲಿ ಏನೋ ಕೆರೆಯ ತರ ಅನಿಸ್ತು. ಅವಾಗ ಬನ್ನುಗಿಳಿ ಅವನ ತಾಯಿ ಹತ್ರ, ಅಮ್ಮ, ಈ ಬಿರಿಯಾನಿ ತಿನ್ನಕ್ಕೆ ಚೆನ್ನಾಗಿದೆ, ಆದ್ರೆ ಯಾಕೋ ನನ್ ಬೆನ್ನಲ್ಲಿ ಏನೋ ಇರೋ ತರನೇ ಇದೆ. ನನ್ಗೂ ಕೂಡ ಅದೇ ರೀತಿ ಇದೆ ಕಣೋ, ಯಾಕೋ ಬಂದಾಗ್ಲಿಂದ ನನ್ ಕೈಯೆಲ್ಲ ಕೆರಿತಾ ಇದೆ. ಚಿಚು, ನಿನ್ ಮನೇಲಿ ಸೊಳ್ಳೆ ಏನಾದ್ರೂ ಇದ್ಯಾ? ನನ್ ಬೆನ್ನಲ್ಲಿ ಎಲ್ಲ ಕಚ್ತಾ ಇದೆ. ಆವಾಗ ಚಿಚು, ಸೊಳ್ಳೆನಾ? ನನ್ನ ಕಾಸ್ಟ್ಲಿ ವೆಲ್ವೆಟ್ ಹುಲ್ಲಿನ ಮನೆಯಲ್ಲಿ ಸೊಳ್ಳೆ ಯಾಕಿರುತ್ತೆ ಟೋನಿ? ನನ್ ವೆಲ್ವೆಟ್ ಹುಲ್ಲು ತುಂಬಾ ಚೆನ್ನಾಗಿರುತ್ತೆ, ಇದು ಲಕ್ಸುರಿಯಸ್ ಮನೆ. ಲಕ್ಸುರಿಯಸ್ ಮನೆಯಲ್ಲಿ ಯಾಕೆ ಈ ರೀತಿ ಕೆರಿತಾ ಇದೆ, ಏನು ಅರ್ಥ ಆಗ್ತಿಲ್ವಲ್ಲ. ಹಾಗಂತ ಹೇಳಿ ಬೆನ್ನನ್ನ ಕೆರ್ಕೊಂಡೆ ಮಹಿ ಹದ್ದು. ಹಬ್ಬಬ್ಬಬ್ಬಾ, ಯಾಕಿ ಬೆನ್ ಹೀಗೆ ಕೆರಿತಿದೆ? ಮೆಲ್ಲೆ ಮೆಲ್ಲೆ ಎಲ್ರಿಗೂ ಆ ಕೆರೆತ ತುಂಬಾ ಜಾಸ್ತಿ ಆಗ್ತಾನೆ ಇತ್ತು. ಎಲ್ರು ಬೆನ್ನು, ಕೈ, ಕಾಲು, ತಲೆ ಎಲ್ಲಾನು ಕೆರ್ಕೊಳ್ತಾ ಇದ್ರು. ಅವರು ಕೆರ್ಕೊಳ್ಳೋದನ್ನ ನೋಡಿದ್ರೆ ಏನೋ ಡಿಜೆ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡೋ ತರಾನೇ ಇತ್ತು. ಪಾಪ, ಅವರಿಂದ ಕೆರ್ಕೊಳಕ್ಕೂ ಕೂಡ ಕೈಯೆಲ್ಲ ನೋವಾಗ್ತಿತ್ತು. ಅಯ್ಯೋ ಅಮ್ಮ, ನನ್ ತಲೆ, ಕೈ, ಮುಖ, ಹೊಟ್ಟೆ ಎಲ್ಲಾನು ಕೆರಿತಾ ಇದೆಮ್ಮ. 100 ಇರುವೆ ನನ್ನ ಕಚ್ಚೆ ತರ ಇದೆಮ್ಮ, ನನ್ನಿಂದ ಕೆರ್ಕೊಳಕ್ ಆಗ್ತಾನೆ ಇಲ್ಲಮ್ಮ. ಆವಾಗ ಚೋಟಿ ಗಿಳಿ ಕೂಡ ಜೋರಾಗಿ, ಅಯ್ಯೋ ನನ್ನಿಂದ ಕೂಡ ಕೆರ್ಕೊಳಕ್ ಆಗ್ತಿಲ್ಲ ಕಣೋ ಟೋನಿ, ಸ್ವಲ್ಪ ನನ್ ಬೆನ್ನಲ್ಲಿ ಕೆರಿತೀಯ ನೀನು. ಆವಾಗ ಲೂಸಿ ಪಾರಿವಾಳ ಗೋಡೆಗೆ ಅವಳ ಮೈಯನ್ನ ಒರ್ಸಿ, ಹಬ್ಬಬ್ಬಬ್ಬಾ, ಗೋಡೆಗೆ ಈ ರೀತಿ ಒರ್ಸಿದ್ರೆ ಸ್ವಲ್ಪ ಚೆನ್ನಾಗಿದೆ, ಆದ್ರೆ ಈ ಕೆರಿಯೋದ್ ಯಾಕೆ ನಿಲ್ತಾನೆ ಇಲ್ಲ. ಆವಾಗ ಮಹಿ ಹದ್ದು ಕೆರಿಯೋದು ತಡ್ಕೊಳಕಾಗ್ದೆ, ಅಯ್ಯೋ ದೇವ್ರೆ, ಯಾರೋ ಸೂಜಿಯಿಂದ ಚುಚ್ಚೋ ತರ ಇದೆ, ಇದು ಸೊಳ್ಳೆ ಅಲ್ಲ, ಇದು ಅಲರ್ಜಿ. ಒಳಗಡೆ ಇರೋರು ಎಲ್ರು ಕೂಡ ಬೆನ್ನನ್ನ ಕೆರ್ಕೊಳಕ್ಕೆ ಕೈಯಿನ ಹಾಗೆ ಮಾಡೋದು, ಹೀಗೆ ಮಾಡೋದು, ಕುಣಿಯೋದು, ಹತ್ತೋದು ಇದನ್ನೆಲ್ಲ ಮಾಡ್ತಾ ಇದ್ದಾಗ ನಿಜವಾಗ್ಲೂ ಡಿಜೆ ಸೌಂಡ್ಗೆ ಎಲ್ರೂ ಸೇರಿ ಡ್ಯಾನ್ಸ್ ಮಾಡೋ ಥರನೇ ಇತ್ತು. ಅದನ್ನ ನೋಡಿದ ಹೊರಗಡೆ ನಿಂತ್ಕೊಂಡಿದ್ದ ಚಿಚುಕಾಗೆ, ಅರೆ ಏನ್ ಮಾಡ್ತಾ ಇದ್ದೀರಾ? ನನ್ನ ಹೊಸ ಮನೆಯಲ್ಲಿ ಹುಚ್ಚುಚ್ಚು ಡ್ಯಾನ್ಸ್ ಮಾಡ್ಕೊಂಡು, ದಯವಿಟ್ಟು ಎಲ್ರು ಡ್ಯಾನ್ಸ್ನ ನಿಲ್ಸಿ. ಹಾಗಂತ ಹೇಳಿದಾಗ ಪಾಪ ಬನ್ನು ಗಿಳಿ, ಆಂಟಿ, ನಾವು ಡ್ಯಾನ್ಸ್ ಮಾಡ್ತಾನೆ ಇದ್ದೀವಿ, ನಿಮ್ ಮನೆ ಸೂಪರು, ಡಿಜೆ ಸೌಂಡೇ ಇಲ್ದೆ ಕೂಡ ನಾವೆಲ್ಲರೂ ಡ್ಯಾನ್ಸ್ ಮಾಡೋ ತರ ಇದೆ. ಇದು ಮನೆಯಲ್ಲ, ಡ್ಯಾನ್ಸಿಂಗ್ ಫ್ಲೋರು. ಆದ್ರೆ ಏನೋ ಈ ಕೆರಿಯೋದು ಮಾತ್ರ ಯಾಕೆ ನಿಲ್ತಿಲ್ವೋ ನನಗೆ ಅರ್ಥನೇ ಆಗ್ತಿಲ್ಲ. ಚಿಚು, ನೀನೇನೋ ತಪ್ಪದ ಹುಲ್ಲು ತಗೊಂಡ್ ಬಂದಿದ್ಯಾ, ಅದಕ್ಕೆ ನಮ್ಮೆಲ್ರಿಗೂ ಅಲರ್ಜಿ ಆಗ್ತಿದೆ ಅಂತ ಅನಿಸ್ತಿದೆ. ಹಾಗಂತ ಹೇಳಿದಾಗ ಚಿಚುಕಾಗೆ, ನನ್ ಮನೆ ನೋಡಿ ಹೊಟ್ಟೆ ಉರ್ಕೊಂಡು ಈ ರೀತಿಯೆಲ್ಲ ಹೇಳ್ತಿದ್ದಾಳೆ ಹಾಗಂತ ಅಂದ್ಕೊಳ್ತು. ಆಮೇಲೆ ಚಿಚುಕಾಗೆ ಅಲ್ಲೇ ಇದ್ದ ಹುಲ್ಲಿನ ಮೇಲೆ ಅವಳು ಒರ್ಗಿ ನಿಂತು, ನೋಡಿದ್ರ ನಾನು ಒರ್ಗಿ ನಿಂತಿದ್ದೀನಿ, ನನಗೇನು ಆಗ್ತಿಲ್ವಲ್ಲ. ಸಡನ್ ಆಗಿ ಚಿಚುಗೆ ಅವಳ ಬೆನ್ನೆಲ್ಲ ಕೆರೆಯೋ ತರ ಅನಿಸ್ತು. ಬೆಂಕಿನ ಯಾರೋ ಬೆನ್ನಿನಲ್ಲಿ ಚೆಲ್ಲಿದ ತರ ಇತ್ತು. ಅವಳು ತುಂಬಾನೇ ಜೋರಾಗಿ ಕಿರ್ಚಿದ್ಲು. ಅಯ್ಯೋ ಅಮ್ಮ, ಏನಿದು ಕೆರಿತಾ ಇದೆ, ಅಯ್ಯಯ್ಯೋ ನನ್ ಬೆನ್ನೆಲ್ಲ ಕೆರಿತಾ ಇದೆ. ಹಾಗಂತ ಹೇಳಿ ಚಿಚುಕಾಗಿ ಮೈ ಕೆರ್ಕೊಂಡು, ಚಿನ್ನೋ ಬಾರೋ, ನನ್ ಬೆನ್ನಲ್ಲಿ ಸ್ವಲ್ಪ ಕೆರಿಯೋ. ಆವಾಗ ಚಿನ್ನೋ, ನಾನ್ ಬರಲ್ಲಮ್ಮ, ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ಇದು ಯಾಕೋ ಕೆರಿಯೋ ಹುಲ್ಲು ತರನೇ ಇದೆ ಅಂತ. ಅದನ್ ಕೇಳಿದಾಗ ಮಹಿ, ಏನೋ ಇದು ಕೆರಿಯೋ ಹುಲ್ಲ? ಅಯ್ಯೋ ನಿನ್ನ ಅಜ್ಜಿ, ಕೆರಿಯೋ ಹುಲ್ಲನ್ನ ತಗೊಂಡ್ ಬಂದು ಮನೆ ಕಟ್ಟಿ ತಾಜ್ ಮಹಲು ವೆಲ್ವೆಟ್ ಮನೆ ಅಂತೀಯ. ಇವಾಗ ನಿನ್ನಿಂದ ಮನೆಯೊಳಗಡೆ ಬಂದು ನಾವೇ ಅಲ್ವಾ ಸಿಕ್ಕಾಕೊಂಡಿರೋದು. ಅದನ್ನ ಕೇಳಿ ಬನ್ನು ಜೋರಾಗಿ ನಗುತ್ತಾ, ಆಂಟಿ, ಇದು ವೆಲ್ವೆಟ್ಟಾ? ಇದು ತಾಜ್ ಮಹಲಾ? ಮನೆ ಕಟ್ತೀನಿ ಅಂತ ಹೇಳಿ ಬಿರಿಯಾನಿ ಹಾಕೋ ಹೆಸರಲ್ಲಿ ನಮ್ಗೆ ಈ ಕೆರಿಯೋದನ್ನ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಾ? ನಿಮ್ ಮನೆ ಸ್ವಲ್ಪನೂ ಚೆನ್ನಾಗಿಲ್ಲ. ಸಾರಿ ಕಣೋ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ನನ್ನಿಂದಾನೇ ಕೆರೆಯಕ್ಕಾಗ್ತಾ ಇಲ್ಲ ಕಣೋ. ಅಯ್ಯಯ್ಯೋ, ದಯವಿಟ್ಟು ಯಾರಾದ್ರೂ ನನ್ನನ್ನು ಕಾಪಾಡಿ. ಮೊದಲು ಎಲ್ರೂ ಹೊರಗಡೆ ಹೋಗಿ, ನೀರಿದ್ರೆ ಆ ನೀರಲ್ಲಿ ಫಸ್ಟ್ ಮುಳುಗಿ. ಎಲ್ರೂ ಚಿಚು ಮನೆಯಿಂದ ಹೊರಗಡೆ ಬಂದ್ರು. ಪಕ್ಕದಲ್ಲೇ ಒಂದು ನದಿ ಇತ್ತು. ಆ ನದಿ ನೀರಲ್ಲಿ ಎಲ್ರೂ ಹೋಗಿ ಧುಮುಕಿದ್ರು. ಆವಾಗ ಮೈಯಲ್ಲಿ ಅಂಟ್ಕೊಂಡಿದ್ದ ಆ ಧೂಳೆಲ್ಲಾನು ಆ ನೀರಲ್ಲಿ ಹೊಡ್ಕೊಂಡು ಹೋಗಿದ್ರಿಂದ ಅವ್ರಿಗೆ ಕೆರೆಯೋದು ಸ್ವಲ್ಪ ಕಡಿಮೆ ಆಯ್ತು. ಆವಾಗ ಬನ್ನು ಅವನ ತಾಯಿ ಹತ್ರ, ಅಮ್ಮಯ್ಯ ಚೋಟು, ಬದುಕ್ತೆ, ಇನ್ನೊಂದು ನಿಮಿಷ ಮನೇಲಿದ್ದಿದ್ರೆ ನನ್ನ ಪ್ರಾಣನೇ ಹೋಗ್ತಿತ್ತೋ ಏನೋ. ಈ ಚಿಚು ಆಂಟಿ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೋ.
ನನ್ನ ಲೈಫಲ್ಲಿ ಇಷ್ಟು ಭಯಂಕರವಾದ ಗೃಹ ಪ್ರವೇಶನ ನಾನು ನೋಡಿದ್ದೇ ಇಲ್ಲ. ಬಿರಿಯಾನಿ ಕೊಟ್ಲು, ಅದನ್ನ ತಿನ್ಲೇ ಇಲ್ಲ. ಆದ್ರೂ ಕೂಡ ಡ್ಯಾನ್ಸ್ ಆಡಿ ಕ್ಯಾಲರೀಸ್ ಎಲ್ಲ ಹೋಯ್ತು. ಅವರೆಲ್ಲರೂ ನೀರಲ್ಲಿ ಬಿದ್ದು ಜಾಲಿಯಾಗಿರೋದನ್ನ ನೋಡಿ ಚಿಚುಕಾಗೆ ಕೂಡ ತಕ್ಷಣ ಆ ನೀರಲ್ಲಿ ಬಿದ್ಲು. ಆವಾಗ ಚಿಚು ಬೇಜಾರಿಂದ, ಅಯ್ಯೋ ನನ್ ವೆಲ್ವೆಟ್ ಹುಲ್ಲಿನ ಮನೆ, ಈಗ ಆ ಹುಲ್ಲಿನ ಮನೆ ಯಾವುದಕ್ಕೂ ಪ್ರಯೋಜನ ಆಗಲ್ವಾ? ಅಯ್ಯೋ ದೇವ್ರೆ, ಎಲ್ಲಾನು ವೇಸ್ಟ್ ಆಗೋಯ್ತಾ? ಚಿಚು, ಒಂದ್ ಕೆಲ್ಸ ಮಾಡೋದ್ಕಿಂತ ಮುಂಚೆ ಇನ್ನೊಬ್ರು ಮಾತು ಸ್ವಲ್ಪ ಕೇಳ್ಬೇಕು ಚಿಚು. ಆ ಹುಲ್ಲು ತಗೊಂಡ್ ಬಂದು ಮನೆ ಕಟ್ಟಿದ್ರೆ ಅಲ್ಲಿ ಇರಕ್ಕಾಗುತ್ತಾ? ನನ್ನ ನೋಡಿ ಹೊಟ್ಟೆ ಉರ್ಕೊಂಡು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ನೀನು? ಸಾರಿ ಟನಿ, ಇವಾಗ ಏನ್ ಮಾಡೋದು? ಆ ಮನೆ ನನಗಿಲ್ವಾ? ಏನ್ ಮಾಡದ? ಆ ಮನೆ ಹೊರಗಡೆ ಒಂದು ಬೋರ್ಡ್ ಹಾಕಿ, ಇದು ವೆಯ್ಟ್ ಲಾಸ್ ಡ್ಯಾನ್ಸಿಂಗ್ ಸ್ಕೂಲು ಅಂತ. ಎಲ್ರೂ ಬಂದು ಡ್ಯಾನ್ಸ್ ಆಡಿ ಅವ್ರ ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ. ಅವಾಗ ಅದ್ರ ಮೂಲಕ ನಿಮ್ಗೊಂದು ಸಂಪಾದನೆನೂ ಬರುತ್ತೆ. ಐಡಿಯಾ ಚೆನ್ನಾಗಿದ್ಯಾ ಆಂಟಿ? ಬನ್ನಿ ಹೇಳಿದನ ಕೇಳಿ ಎಲ್ರೂ ಜೋರಾಗಿ ನಗಾಡಿದ್ರು. ಪಾಪ ಚಿಚು ಮುಖ ಮಾತ್ರ ಬಾಡಿ ಹೋಯ್ತು. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚು ಅವಳ ಮನೆ ಮುಂದ್ಗಡೆ ಕೂತ್ಕೊಂಡಿದ್ದಾಗ ಪಕ್ಷಿಗಳೆಲ್ರೂ ಅವಳನ್ನ ಸಮಾಧಾನ ಮಾಡಕ್ ಬಂದ್ರು. ಚಿಚು, ಊರಿನ ಮಧ್ಯದಲ್ಲಿ ಈ ಹುಲ್ಲಿನ ಮನೆ ಇರೋದು ಚೆನ್ನಾಗಿಲ್ಲ. ಪುನಃ ಮಕ್ಳಿಗೇನಾದ್ರೂ ಅಲರ್ಜಿ ಆಗ್ಬೋದು. ಇವಾಗ್ಲೇ ಈ ಮನೆಗೆ ಸ್ವಲ್ಪ ಬೆಂಕಿ ಇಟ್ಬಿಡೋ. ಇಡ್ತೀನಿ ಮಹಿ ಅವರೇ. ನನ್ನ ಅಹಂಕಾರಕ್ಕೆ, ನನ್ನ ಹೊಟ್ಟೆ ಕಿಚ್ಚಿಗೆ ಇದು ನನಗೆ ಸಿಕ್ಕಿರುವ ಶಿಕ್ಷೆ ಅಂತ ಅಂದ್ಕೊಳ್ತೀನಿ. ಹಾಗಂತ ಹೇಳಿ ಮನೆಗೆ ಬೆಂಕಿ ಇಟ್ಲು. ಕ್ಷಣದಲ್ಲಿ ಅದೆಲ್ಲ ಬೂದಿ ಆಯ್ತು. ಚಿಚುಕಾಗೆ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ನ ತಗೊಂಡ್ ಬಂದು ಆ ಬೆಂಕಿಯಲ್ಲಿ ಸುಟ್ಟು ತಿಂತಾ ಇದ್ದ ಬನ್ನು. ಆಂಟಿ, ಮನೆ ಹೋಯ್ತು ಅಂತ ಬೇಜಾರ್ ಮಾಡ್ಕೊಳ್ಬೇಡಿ. ಆ ಬೆಂಕಿಯಲ್ಲಿ ಈ ಚಿಕನ್ನ ನಾನು ಫ್ರೈ ಮಾಡಿದೀನಿ. ಹುಲ್ಲಿನ ಮನೆಯಲ್ಲಿ ಮಾಡಿದ ಚಿಕನ್ ಅಲ್ವಾ, ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನು, ನೀನ್ ಇದೆಯಲ್ಲ, ನಿನ್ನನ್ನ ಬದಲಾಯಿಸಕ್ಕಾಗಲ್ಲ ಕಣೋ. ಎಲ್ಲಿ ಬೆಂಕಿ ಇದ್ರೂ ಕೂಡ ಅಲ್ಲೋಗಿ ಅಡಿಗೆ ಮಾಡ್ತೀಯಾ ಏನೋ? ಆವಾಗ ಚಿಚು ಬೇಜಾರಿಂದ, ಪರವಾಗಿಲ್ಲ ಬಿಡು, ಅವನಾದ್ರೂ ಹಾಗೆ ಸಂತೋಷವಾಗಿರ್ಲಿ. ಆದ್ರೆ ಇನ್ ಮುಂದೆ ಏನು ಮಾಡೋದ್ಕಿಂತ ಮುಂಚೆ ಎಲ್ಲರ ಹತ್ರನೂ ಸಜೆಷನ್ ಕೇಳ್ಬೇಕು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ನ ನೋಡಿ ಹೊಟ್ಟೆ ಹುರ್ಕೊಂಡು ನಾವೇನಾದ್ರೂ ಮಾಡಕ್ಕೋದ್ರೆ ಆ ಹೊಟ್ಟೆ ಹುರಿನೇ ನಮ್ಮ ಮನೆಯಲ್ಲೇ ನಮ್ಮನ್ನ ಬಾಳಕ್ಕಾಗದೆ ಇರೋ ತರ ಮಾಡ್ಬಿಡುತ್ತೆ. ಆದ್ರಿಂದ ಯಾವಾಗ್ಲೂ ಯಾರನ್ನು ನೋಡಿ ಹೊಟ್ಟೆ ಹುರ್ಕೊಳ್ಬಾರ್ದು.